ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 2/12/2025 ಪ್ರಾತಃ ಮುರಳಿ. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ನಿಮ್ಮ ಪ್ರತಿಜ್ಞೆಯಾಗಿದೆ, ಯಾವಾಗ ನೀವು ಬರುತ್ತೀರೋ ಆಗ ನಾವು ನಿಮಗೆ ಬಲಿಹಾರಿಯಾಗ್ತೇವೆ. ಈಗ ತಂದೆ ನಿಮಗೆ ಪ್ರತಿಜ್ಞೆಯನ್ನು ನೆನಪು ತರಿಸಲು ಬಂದಿದ್ದಾರೆ. ಶಿವ ಭಗವಾನುವಾಚ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ, ಈಗ ರೂಹಾನಿ ಆತ್ಮವೆಂದಂತೂ ಹೇಳೋದಿಲ್ಲ. ರೂಹ್ ಅಥವಾ ಆತ್ಮ ಒಂದೇ ಮಾತಾಗಿದೆ. ಆತ್ಮಿಕ ಮಕ್ಕಳ ಪ್ರತಿ ತಂದೆ ತಿಳಿಸ್ತಾರೆ, ಮೊದಲೆಂದೂ ಆತ್ಮಗಳಿಗೆ ಪರಮಪಿತ ಪರಮಾತ್ಮ ಜ್ಞಾನ ತಿಳಿಸಿಲ್ಲ. ಸ್ವಯಂ ತಂದೆಯೇ ತಿಳಿಸ್ತಾರೆ, ನಾನು ಒಂದೇ ಬಾರಿ ಕಲ್ಪದ ಪುರುಷೋತ್ತಮ ಸಂಗಮ ಯುಗದಲ್ಲಿ ಬರ್ತೇನೆ. ಇಡೀ ಕಲ್ಪದಲ್ಲಿ ಸಂಗಮ ಯುಗದ ವಿನಃ ತಂದೆ ಎಂದೂ ಬರೋದೇ ಇಲ್ಲ ಎಂಬ ಮಾತನ್ನು ಮತ್ಯಾರೂ ಹೇಳಲು ಸಾಧ್ಯವಿಲ್ಲ. ತಂದೆ ಸಂಗಮ ಯುಗದಲ್ಲಿಯೇ ಬರ್ತಾರೆ. ಯಾವಾಗ ಭಕ್ತಿ ಪೂರ್ಣವಾಗ್ತದೆ ಆಗ ತಂದೆ ಪುನಃ ಮಕ್ಕಳಿಗೆ ಜ್ಞಾನ ಕೊಡ್ತಾರೆ. ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯ ನೆನಪು ಮಾಡಿ. ಇದು ಕೆಲವು ಮಕ್ಕಳಿಗೆ ಬಹಳ ಕಷ್ಟವೆನಿಸ್ತದೆ. ಇದು ಅತಿ ಸಹಜವಾಗಿದೆ. ಆದರೆ ಬುದ್ಧಿಯಲ್ಲಿ ಸರಿಯಾಗಿ ಕುಳಿತುಕೊಳ್ಳೋದಿಲ್ಲ. ಆದ್ದರಿಂದ ತಂದೆ ಮತ್ತೆ ಮತ್ತೆ ತಿಳಿಸುತ್ತಿರುತ್ತಾರೆ. ಎಷ್ಟು ತಿಳಿಸಿದರೂ ತಿಳಿದುಕೊಳ್ಳೋದಿಲ್ಲ. ಶಾಲೆಯಲ್ಲಿ ಶಿಕ್ಷಕರು 12 ತಿಂಗಳವರೆಗೆ ಓದಿಸ್ತಾರೆ. ಆದರೂ ಸಹ ಕೆಲವರು ಅನುತ್ತೀರ್ಣರಾಗ್ತಾರೆ. ಈ ಬೇಹದ್ದಿನ ತಂದೆಯೂ ಸಹ ಪ್ರತಿನಿತ್ಯವೂ ಮಕ್ಕಳಿಗೆ ಓದಿಸ್ತಾರೆ. ಆದರೂ ಸಹ ಕೆಲವರಿಗೆ ಧಾರಣೆಯಾಗ್ತದೆ, ಕೆಲವರು ಮರೆತು ಹೋಗ್ತಾರೆ. ಇದೇ ಮುಖ್ಯ ಮಾತನ್ನು ತಿಳಿಸಲಾಗ್ತದೆ. ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯ ನೆನಪು ಮಾಡಿ. ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ತಂದೆಯೇ ಹೇಳ್ತಾರೆ. ಮತ್ಯಾವ ಮನುಷ್ಯ ಮಾತ್ರರೂ ಎಂದೂ ಹೇಳಲು ಸಾಧ್ಯವಿಲ್ಲ. ತಂದೆ ಹೇಳ್ತಾರೆ, ನಾನು ಒಂದೇ ಬಾರಿ ಬರ್ತೇನೆ, ಒಂದೇ ಬಾರಿ ನೀವು ಮಕ್ಕಳಿಗೆ ತಿಳಿಸ್ತೇನೆ. ಕಲ್ಪದ ನಂತರ ಮತ್ತೆ ಸಂಗಮ ಯುಗದಲ್ಲಿಯೇ ನೀವು ಮಕ್ಕಳಿಗೆ ತಿಳಿಸ್ತೇನೆ. ನೀವೇ ಈ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ತೀರಿ. ಮತ್ಯಾರೂ ತಿಳಿದುಕೊಳ್ಳೋದೇ ಇಲ್ಲ. ಪ್ರಜಾಪಿತ ಬ್ರಹ್ಮನ ಮುಖವಂಶಾವಳಿಯಾದ ನೀವು ಬ್ರಾಹ್ಮಣರು ಈ ಜ್ಞಾನವನ್ನು ತಿಳಿದುಕೊಳ್ತೀರಿ. ನಿಮಗೆ ಗೊತ್ತಿದೆ, ಕಲ್ಪದ ಮೊದಲು ಸಹ ತಂದೆ ಈ ಸಂಗಮದಲ್ಲಿ ಜ್ಞಾನ ತಿಳಿಸಿದ್ದರು. ನೀವು ಬ್ರಾಹ್ಮಣರದ್ದೇ ಪಾತ್ರವಿದೆ. ಈ ವರ್ಣಗಳಲ್ಲಿಯೂ ಅವಶ್ಯವಾಗಿ ಸುತ್ತಬೇಕಾಗಿದೆ. ಅನ್ಯ ಧರ್ಮದವರು ಈ ವರ್ಣಗಳಲ್ಲಿ ಬರೋದಿಲ್ಲ. ಭಾರತವಾಸಿಗಳೇ ಈ ವರ್ಣಗಳಲ್ಲಿ ಬರ್ತಾರೆ. ಭಾರತವಾಸಿಗಳೇ ಬ್ರಾಹ್ಮಣರಾಗ್ತಾರೆ. ಆದ್ದರಿಂದ ತಂದೆ ಭಾರತದಲ್ಲಿ ಬರಬೇಕಾಗ್ತದೆ. ನೀವು ಪ್ರಜಾಪಿತ ಬ್ರಹ್ಮನ ಮುಖವಂಶಾವಳಿ ಬ್ರಾಹ್ಮಣರಾಗಿದ್ದೀರಿ. ಬ್ರಾಹ್ಮಣರ ನಂತರ ದೇವತೆಗಳು ಮತ್ತು ಕ್ಷತ್ರಿಯರು. ಕ್ಷತ್ರಿಯರು ಯಾರೂ ಆಗೋದಿಲ್ಲ. ನಿಮ್ಮನ್ನು ಬ್ರಾಹ್ಮಣರನ್ನಾಗಿ ಮಾಡ್ತೇನೆ, ನಂತರ ಈ ದೇವತೆಗಳಾಗ್ತೀರಿ. ಕಲೆಗಳು ಕಡಿಮೆಯಾಗ್ತಾ ಹೋದಂತೆ ಅವರಿಗೆ ಕ್ಷತ್ರಿಯರೆಂದು ಹೇಳ್ತಾರೆ. ತಾನಾಗಿಯೇ ಕ್ಷತ್ರಿಯರಾಗ್ತಾರೆ. ತಂದೆ ಬಂದು ಬ್ರಾಹ್ಮಣರನ್ನಾಗಿ ಮಾಡ್ತಾರೆ. ಮತ್ತೆ ಬ್ರಾಹ್ಮಣರಿಂದ ದೇವತೆಗಳು, ನಂತರ ಅವರೇ ಕ್ಷತ್ರಿಯರಾಗ್ತಾರೆ. ಒಬ್ಬರೇ ತಂದೆ 3 ಧರ್ಮಗಳನ್ನು ಈಗ ಸ್ಥಾಪನೆ ಮಾಡ್ತಾರೆ. ಸತ್ಯ ತ್ರೇತಾಯುಗದಲ್ಲಿ ಬರುತ್ತಾರೆಂದಲ್ಲ. ಮನುಷ್ಯರು ಇದನ್ನು ತಿಳಿದುಕೊಳ್ಳದ ಕಾರಣ ಸತ್ಯ ತ್ರೇತಾಯುಗದಲ್ಲಿಯೂ ಬರುತ್ತಾರೆಂದು ಹೇಳ್ತಾರೆ. ಆದರೆ ತಂದೆ ತಿಳಿಸ್ತಾರೆ, ನಾನು ಯುಗ ಯುಗದಲ್ಲಿಯೂ ಬರೋದಿಲ್ಲ.
ನಾನು ಕಲ್ಪದ ಸಂಗಮ ಯುಗದಲ್ಲಿ ಒಂದೇ ಬಾರಿ ಬರ್ತೇನೆ. ಪ್ರಜಾಪಿತ ಬ್ರಹ್ಮನ ಮೂಲಕ ನಿಮ್ಮನ್ನು ನಾನೇ ಬ್ರಾಹ್ಮಣರನ್ನಾಗಿ ಮಾಡ್ತೇನೆ. ನಾನು ಪರಮಧಾಮದಿಂದ ಬರ್ತೇನೆ. ಒಳ್ಳೆಯದು. ಬ್ರಹ್ಮ ಎಲ್ಲಿಂದ ಬರುವರು? ಬ್ರಹ್ಮರವರು 84 ಜನ್ಮಗಳನ್ನು ತೆಗೆದುಕೊಳ್ತಾರೆ. ನಾನು ತೆಗೆದುಕೊಳ್ಳೋದಿಲ್ಲ. ಬ್ರಹ್ಮ ಸರಸ್ವತಿಯೇ ವಿಷ್ಣುವಿನ 2 ರೂಪ ಲಕ್ಷ್ಮೀನಾರಾಯಣರಾಗ್ತಾರೆ. ಅವರೇ 84 ಜನ್ಮಗಳನ್ನು ತೆಗೆದುಕೊಳ್ತಾರೆ. ಮತ್ತೆ ಅವರದ್ದೇ ಬಹಳ ಜನ್ಮಗಳ ಅಂತಿಮದಲ್ಲಿ ಪ್ರವೇಶ ಮಾಡಿ ಇವರನ್ನು ಬ್ರಹ್ಮನನ್ನಾಗಿ ಮಾಡ್ತೇನೆ. ಇವರಿಗೆ ಬ್ರಹ್ಮ ಎಂದು ಹೆಸರನ್ನಿಡ್ತೇನೆ. ಇದು ಇವರ ಮೊದಲಿನ ಹೆಸರಲ್ಲ. ಮಕ್ಕಳ ಜನ್ಮವಾದಾಗ ಜನ್ಮದಿನವನ್ನು ಆಚರಿಸ್ತಾರೆ. ಇವರ ಜನ್ಮಪತ್ರಿಯ ಹೆಸರಂತೂ ಲೇಖರಾಜ್ ಎಂದಾಗಿತ್ತು. ಅದು ಬಾಲ್ಯದ ಹೆಸರಾಗಿತ್ತು. ಈಗ ಹೆಸರನ್ನು ಬದಲಾಯಿಸಲಾಗಿದೆ. ಸಂಗಮದಲ್ಲಿ ತಂದೆ ಬಂದು ಇವರಲ್ಲಿ ಪ್ರವೇಶ ಮಾಡಿದ್ದಾರೆ. ಯಾವಾಗ ಇವರು ವಾನಪ್ರಸ್ಥ ಸ್ಥಿತಿಯಲ್ಲಿರುವರೋ ಆಗ ಹೆಸರನ್ನು ಬದಲಾಯಿಸಲಾಗ್ತದೆ. ಆ ಸನ್ಯಾಸಿಗಳಂತೂ ಮನೆ ಮಠವನ್ನು ಬಿಟ್ಟು ಹೋಗ್ತಾರೆ. ಆಗ ಹೆಸರು ಬದಲಾಗ್ತದೆ. ಇವರಂತೂ ಮನೆಯಲ್ಲಿಯೇ ಇರ್ತಾರೆ. ಇವರ ಹೆಸರನ್ನು ಬ್ರಹ್ಮ ಎಂದು ಇಡಲಾಯಿತು. ಏಕೆಂದರೆ ಬ್ರಾಹ್ಮಣರು ಬೇಕಲ್ಲವೇ? ನಿಮ್ಮನ್ನು ತನ್ನವರನ್ನಾಗಿ ಮಾಡಿಕೊಂಡು ಪವಿತ್ರ ಬ್ರಾಹ್ಮಣರನ್ನಾಗಿ ಮಾಡ್ತಾರೆ. ಪವಿತ್ರರನ್ನಾಗಿ ಮಾಡಲಾಗ್ತದೆ. ನೀವು ಜನ್ಮದಿಂದಲೇ ಪವಿತ್ರರಾಗಿದ್ದೀರಿ ಎಂದಲ್ಲ. ನಿಮಗೆ ಪವಿತ್ರರಾಗುವ ಶಿಕ್ಷಣ ಸಿಗ್ತದೆ. ಹೇಗೆ ಪವಿತ್ರರಾಗುವುದು? ಇದು ಮುಖ್ಯ ಮಾತಾಗಿದೆ. ನಿಮಗೆ ತಿಳಿದಿದೆ, ಭಕ್ತಿ ಮಾರ್ಗದಲ್ಲಿ ಯಾರೊಬ್ಬರೂ ಪೂಜ್ಯರಿರಲು ಸಾಧ್ಯವಿಲ್ಲ. ಮನುಷ್ಯರು ಗುರು ಮೊದಲಾದವರಿಗೆ ತಲೆಬಾಗ್ತಾರೆ. ಏಕೆಂದರೆ ಅವರು ಮನೆ ಮಠವನ್ನು ಬಿಟ್ಟು ಪವಿತ್ರರಾಗ್ತಾರೆ. ಬಾಕಿ ಅವರಿಗೆ ಪೂಜ್ಯರೆಂದು ಹೇಳೋದಿಲ್ಲ. ಯಾರು ಯಾರನ್ನೂ ನೆನಪು ಮಾಡುವುದಿಲ್ಲವೋ ಅವರಿಗೆ ಪೂಜ್ಯರೆಂದು ಹೇಳಲಾಗ್ತದೆ. ಸನ್ಯಾಸಿಗಳಾದರೂ ಬ್ರಹ್ಮತತ್ವವನ್ನು ನೆನಪು ಮಾಡ್ತಾರೆ, ಪ್ರಾರ್ಥನೆ ಮಾಡುತ್ತಾರಲ್ಲವೇ? ಸತ್ಯಯುಗದಲ್ಲಿ ದೇವಿ ದೇವತೆಗಳು ಯಾರನ್ನೂ ನೆನಪು ಮಾಡುವುದಿಲ್ಲ. ಈಗ ತಂದೆ ತಿಳಿಸ್ತಾರೆ, ನೀವು ಒಬ್ಬರನ್ನು ನೆನಪು ಮಾಡಬೇಕಾಗಿದೆ. ಅದಂತೂ ಭಕ್ತಿಯಾಗಿದೆ. ನೀವಾತ್ಮಗಳು ಗುಪ್ತವಾಗಿದ್ದೀರಿ. ಆತ್ಮವನ್ನು ಯಥಾರ್ಥ ರೀತಿಯಲ್ಲಿ ಯಾರೂ ತಿಳಿದುಕೊಂಡಿಲ್ಲ. ಸತ್ಯ ತ್ರೇತಾಯುಗದಲ್ಲಿಯೂ ಶರೀರಧಾರಿಗಳು ತಮ್ಮ ಹೆಸರಿನಿಂದ ಪಾತ್ರವನ್ನು ಅಭಿನಯಿಸ್ತಾರೆ. ಹೆಸರಿಲ್ಲದೆ ಪಾತ್ರಧಾರಿಗಳಾಗಲು ಸಾಧ್ಯವಿಲ್ಲ. ಎಲ್ಲಿಯೇ ಇರಲಿ ಶರೀರಕ್ಕೆ ಅವಶ್ಯವಾಗಿ ಹೆಸರಿರ್ತದೆ. ಹೆಸರಿಲ್ಲದೆ ಪಾತ್ರವನ್ನು ಹೇಗೆ ಅಭಿನಯಿಸ್ತೀರಿ? ಆದ್ದರಿಂದ ತಂದೆ ತಿಳಿಸಿದ್ದಾರೆ, ಭಕ್ತಿ ಮಾರ್ಗದಲ್ಲಿ ಹಾಡ್ತಾರೆ, ಬಾಬಾ ತಾವು ಬಂದರೆ ನಾವು ತಮ್ಮನ್ನು ನಮ್ಮವರನ್ನಾಗಿ ಮಾಡಿಕೊಳ್ತೇವೆ. ನಮಗೆ ಬೇರೆ ಯಾರೂ ಇಲ್ಲ. ನಾವು ನಿಮಗೆ ಬಲಿಹಾರಿಯಾಗ್ತೇವೆ ಎಂದು ಆತ್ಮ ಹೇಳ್ತದೆ. ಭಕ್ತಿ ಮಾರ್ಗದಲ್ಲಿ ಯಾರೆಲ್ಲ ದೇಹಧಾರಿಗಳಿದ್ದಾರೆಯೋ, ಯಾರ ಹೆಸರುಗಳನ್ನು ಇಡಲಾಗುತ್ತದೆಯೋ ನಾವು ಅವರನ್ನು ಪೂಜಿಸೋದಿಲ್ಲ. ಯಾವಾಗ ತಾವು ಬರ್ತಿರೋ ಆಗ ನಾವು ನಿಮಗೆ ಬಲಿಹಾರಿಯಾಗ್ತೇವೆ ಎಂದು ಹೇಳ್ತಾರೆ. ಆದರೆ ಯಾವಾಗ ಬರ್ತಾರೆ ಎಂಬುದನ್ನು ತಿಳಿದುಕೊಂಡಿಲ್ಲ. ಅನೇಕ ದೇಹಧಾರಿಗಳ ನಾಮಧಾರಿಗಳ ಪೂಜೆ ಮಾಡುತ್ತಿರುತ್ತಾರೆ. ಯಾವಾಗ ಅರ್ಧಕಲ್ಪ ಭಕ್ತಿ ಪೂರ್ಣವಾಗುತ್ತದೆಯೋ ಆಗ ತಂದೆ ಬರ್ತಾರೆ. ಹೇಳ್ತಾರೆ, ನಾವು ನಿಮ್ಮ ವಿನಃ ಯಾರನ್ನೂ ನೆನಪು ಮಾಡುವುದಿಲ್ಲ, ತನ್ನ ದೇಹವನ್ನೂ ನೆನಪು ಮಾಡುವುದಿಲ್ಲ ಎಂದು ನೀವು ಜನ್ಮ ಜನ್ಮಾಂತರದಿಂದಲೂ ಹೇಳ್ತಾ ಬಂದಿದ್ದೀರಿ. ಆದರೆ ನನ್ನನ್ನು ಅರಿತುಕೊಂಡೇ ಇಲ್ಲವೆಂದರೆ ನೆನಪು ಹೇಗೆ ಮಾಡ್ತೀರಿ? ಈಗ ತಂದೆ ಮಕ್ಕಳಿಗೆ ತಿಳಿಸ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಮತ್ತು ತಂದೆಯ ನೆನಪು ಮಾಡಿ. ತಂದೆಯೇ ಪತಿತ ಪಾವನನಾಗಿದ್ದಾರೆ. ಅವರನ್ನು ನೆನಪು ಮಾಡಿದರೆ ನೀವು ಪಾವನ ಸತೋಪ್ರಧಾನರಾಗ್ತೀರಿ. ಸತ್ಯ ತ್ರೇತಾಯುಗದಲ್ಲಿ ಭಕ್ತಿ ಇರುವುದಿಲ್ಲ. ನೀವು ತಂದೆಯನ್ನಾಗಲಿ ಯಾರದ್ದೇ ಚಿತ್ರಗಳನ್ನಾಗಲಿ ನೆನಪು ಮಾಡೋದಿಲ್ಲ. ಅಲ್ಲಿ ಸುಖವೇ ಸುಖವಿರ್ತದೆ. ನೀವೆಷ್ಟು ಸಮೀಪ ಬರತೊಡಗುತ್ತೀರೋ ಅಷ್ಟು ಕರ್ಮಾತೀತ ಸ್ಥಿತಿಯಾಗ್ತಾ ಹೋಗುವುದು. ಸತ್ಯಯುಗದಲ್ಲಿ ಹೊಸ ಪ್ರಪಂಚ, ಹೊಸ ಮನೆಯಲ್ಲಿ ಬಹಳ ಖುಷಿ ಇರ್ತದೆ. ನಂತರ 25% ಹಳೆಯದಾದ ನಂತರ ಹೇಗೆ ಸ್ವರ್ಗವೇ ಮರೆತು ಹೋಗ್ತದೆ. ಆದ್ದರಿಂದ ತಂದೆ ತಿಳಿಸ್ತಾರೆ, ಬಾಬಾ ನಾವು ತಮ್ಮವರೇ ಆಗ್ತೇವೆ, ತಮ್ಮಿಂದಲೇ ಕೇಳ್ತೇವೆ ಎಂದು ಹಾಡುತ್ತಿದ್ದೀರಿ. ಅಂದ ಮೇಲೆ ಅವಶ್ಯವಾಗಿ ತಾವು ಪರಮಾತ್ಮನಿಗೇ ಹೇಳುತ್ತೀರಲ್ಲವೇ? ಆತ್ಮ ಪರಮಾತ್ಮ ತಂದೆಗೆ ಹೇಳ್ತದೆ, ಆತ್ಮ ಸೂಕ್ಷ್ಮ ಬಿಂದುವಾಗಿದೆ. ಅದನ್ನು ನೋಡಲು ದಿವ್ಯ ದೃಷ್ಟಿ ಬೇಕು. ಆತ್ಮದ ಧ್ಯಾನ ಮಾಡಲು ಸಾಧ್ಯವಿಲ್ಲ. ನಾವಾತ್ಮಗಳು ಇಷ್ಟು ಸೂಕ್ಷ್ಮ ಬಿಂದುಗಳಾಗಿದ್ದೇವೆ.
ಈ ರೀತಿ ತಿಳಿದು ನೆನಪು ಮಾಡುವುದು ಪರಿಶ್ರಮವಿದೆ. ಯಾರೂ ಸಹ ಆತ್ಮದ ಸಾಕ್ಷಾತ್ಕಾರಕ್ಕಾಗಿ ಪ್ರಯತ್ನ ಪಡೋದಿಲ್ಲ. ಪರಮಾತ್ಮನ ಸಾಕ್ಷಾತ್ಕಾರಕ್ಕಾಗಿಯೇ ಪ್ರಯತ್ನ ಪಡ್ತಾರೆ. ಪರಮಾತ್ಮನನ್ನು ಕುರಿತೇ ಈ ಹೇಳಿಕೆ ಇದೆ, ಅವರು ಕೋಟಿ ಸೂರ್ಯ ತೇಜೋಮಯನಾಗಿದ್ದಾರೆ. ಯಾರಿಗಾದರೂ ಸಾಕ್ಷಾತ್ಕಾರವಾದಾಗ ಅವರು ಬಹಳ ತೇಜೋಮಯನಾಗಿದ್ದರು ಎಂದು ಹೇಳ್ತಾರೆ. ಏಕೆಂದರೆ ಮೊದಲಿನಿಂದ ಅದನ್ನೇ ಕೇಳಿದ್ದಾರೆ. ಯಾರ ಪ್ರತಿ ನೌಧಾಭಕ್ತಿ ಮಾಡುವರೋ ಅವರನ್ನೇ ಸಾಕ್ಷಾತ್ಕಾರದಲ್ಲಿ ನೋಡ್ತಾರೆ. ಇಲ್ಲವೆಂದರೆ ವಿಶ್ವಾಸ ಕುಳಿತುಕೊಳ್ಳೋದಿಲ್ಲ. ತಂದೆ ಹೇಳ್ತಾರೆ, ಆತ್ಮನನ್ನೇ ನೋಡಲಿಲ್ಲವೆಂದರೆ ಪರಮಾತ್ಮನನ್ನು ಹೇಗೆ ನೋಡುವರು? ಆತ್ಮನನ್ನು ಕಣ್ಣುಗಳಿಂದ ನೋಡಲು ಹೇಗೆ ಸಾಧ್ಯ? ಮತ್ತೆಲ್ಲರಿಗೂ ಶರೀರದ ಚಿತ್ರವಿದೆ, ಹೆಸರಿದೆ, ಆದರೆ ಆತ್ಮ ಬಿಂದುವಾಗಿದೆ, ಅತಿ ಸೂಕ್ಷ್ಮವಾಗಿದೆ. ಅದನ್ನು ಹೇಗೆ ನೋಡುವುದು? ಮನುಷ್ಯರು ಇದಕ್ಕಾಗಿ ಬಹಳ ಪ್ರಯತ್ನ ಪಡ್ತಾರೆ, ಆದರೆ ಈ ಸ್ಥೂಲ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ. ಆತ್ಮಕ್ಕೆ ಜ್ಞಾನದ ಅವ್ಯಕ್ತ ಕಣ್ಣುಗಳು ಸಿಗ್ತವೆ. ನೀವೀಗ ತಿಳಿದುಕೊಂಡಿದ್ದೀರಿ, ನಾವಾತ್ಮಗಳು ಅತಿ ಸೂಕ್ಷ್ಮವಾಗಿದ್ದೇವೆ. ನಾನಾತ್ಮನಲ್ಲಿ 84 ಜನ್ಮಗಳ ಪಾತ್ರ ನಿಗದಿಯಾಗಿದೆ. ಅದನ್ನು ನಾನು ಪುನರಾವರ್ತಿಸಬೇಕಾಗಿದೆ. ಶ್ರೇಷ್ಠರನ್ನಾಗಿ ಮಾಡಿಕೊಳ್ಳಲು ತಂದೆಯ ಶ್ರೀಮತ ಸಿಗ್ತದೆ. ಅಂದ ಮೇಲೆ ಅದರಂತೆಯೇ ನಡೆಯಬೇಕು. ನೀವು ದೈವೀ ಗುಣಗಳನ್ನು ಧಾರಣೆ ಮಾಡಬೇಕು. ಆಹಾರ ಪಾನೀಯಗಳು ಮತ್ತು ಚಲನೆ ಬಹಳ ರಾಯಲ್ ಆಗಿರಬೇಕು. ನೀವು ದೇವತೆಗಳಾಗ್ತೀರಿ. ದೇವತೆಗಳು ಸ್ವಯಂ ಪೂಜ್ಯರಾಗಿದ್ದಾರೆ. ಅವರು ಎಂದೂ ಯಾರಿಗೂ ಪೂಜೆ ಮಾಡೋದಿಲ್ಲ. ಡಬಲ್ ಕಿರೀಟಧಾರಿಗಳಲ್ಲವೇ ಮತ್ತು ಪೂಜ್ಯರಲ್ಲವೇ? ಸತ್ಯಯುಗದಲ್ಲಿ ಯಾರನ್ನೂ ಪೂಜಿಸುವ ಅವಶ್ಯಕತೆಯೇ ಇರೋದಿಲ್ಲ. ಬಾಕಿ ಒಬ್ಬರು ಇನ್ನೊಬ್ಬರಿಗೆ ಗೌರವ ಅವಶ್ಯವಾಗಿ ಕೊಡ್ತಾರೆ. ಹೀಗೆ ನಮನ ಮಾಡೋದಕ್ಕೆ ಗೌರವ ಎಂದು ಹೇಳಲಾಗ್ತದೆ. ಹೃದಯದಲ್ಲಿ ಅವರನ್ನೂ ನೆನಪು ಮಾಡಬೇಕು ಎಂದಲ್ಲ, ಗೌರವ ಕೊಡಲೇಬೇಕಾಗಿದೆ. ಹೇಗೆ ರಾಷ್ಟ್ರಪತಿ ಇದ್ದಾರೆ, ಎಲ್ಲರೂ ಅವರಿಗೆ ಗೌರವ ಕೊಡ್ತಾರೆ. ಏಕೆಂದರೆ ಅವರು ಉನ್ನತ ಪದವಿಯವರೆಂದು ಗೊತ್ತಿದೆ. ಆದರೆ ಅವರಿಗೆ ಪೂಜೆ ಮಾಡುವುದಲ್ಲ. ತಂದೆ ತಿಳಿಸ್ತಾರೆ, ಈ ಜ್ಞಾನ ಮಾರ್ಗ ಸಂಪೂರ್ಣ ಭಿನ್ನವಾಗಿದೆ. ಇದರಲ್ಲಿ ಕೇವಲ ತಮ್ಮನ್ನು ಆತ್ಮನೆಂದು ತಿಳಿಯಬೇಕಾಗಿದೆ. ಇದನ್ನೇ ನೀವು ಮರೆತು ಹೋಗಿದ್ದೀರಿ. ಶರೀರದ ಹೆಸರನ್ನು ನೆನಪು ಮಾಡಿಕೊಂಡಿದ್ದೀರಿ. ಅವಶ್ಯವಾಗಿ ಹೆಸರಿನಿಂದಲೇ ಕೆಲಸ ಮಾಡಬೇಕಾಗಿದೆ. ಹೆಸರಿಲ್ಲದೆ ಅನ್ಯರನ್ನು ಹೇಗೆ ಕರೀತೀರಿ? ಭಲೆ ನೀವು ಶರೀರಧಾರಿಯಾಗಿ ಪಾತ್ರವನ್ನು ಅಭಿನಯಿಸ್ತೀರಿ, ಆದರೆ ಬುದ್ಧಿಯಿಂದ ಶಿವತಂದೆಯ ನೆನಪು ಮಾಡಬೇಕಾಗಿದೆ. ಕೃಷ್ಣನ ಭಕ್ತರು ನಾವು ಕೃಷ್ಣನನ್ನೇ ನೆನಪು ಮಾಡಬೇಕೆಂದು ತಿಳಿಯುತ್ತಾರೆ. ಎಲ್ಲಿ ನೋಡಿದರಲ್ಲಿ ಕೃಷ್ಣನೇ ಕೃಷ್ಣನಿದ್ದಾನೆ, ನಾನೂ ಕೃಷ್ಣ, ನೀವೂ ಕೃಷ್ಣನೆಂದು ಹೇಳ್ತಾರೆ. ಅರೆ, ನಿಮ್ಮ ಹೆಸರೇ ಬೇರೆ, ಅವರ ಹೆಸರೇ ಬೇರೆಯಾಗಿದೆ ಅಂದ ಮೇಲೆ ಎಲ್ಲರೂ ಕೃಷ್ಣರಾಗಲು ಹೇಗೆ ಸಾಧ್ಯ? ಎಲ್ಲರ ಹೆಸರು ಕೃಷ್ಣನೆಂದು ಇಡೋದಿಲ್ಲ. ಮನುಷ್ಯರಿಗೆ ಏನು ಬರುತ್ತದೆಯೋ ಅದನ್ನು ಹೇಳುತ್ತಿರುತ್ತಾರೆ. ಈಗ ತಂದೆ ತಿಳಿಸ್ತಾರೆ, ಭಕ್ತಿ ಮಾರ್ಗದ ಎಲ್ಲ ಚಿತ್ರಗಳನ್ನು ಮರೆತು ಒಬ್ಬ ತಂದೆಯ ನೆನಪು ಮಾಡಿ. ಚಿತ್ರಗಳಿಗಂತೂ ನೀವು ಪತಿತ ಪಾವನನೆಂದು ಹೇಳೋದಿಲ್ಲ. ಹನುಮಂತ ಮೊದಲಾದವರು ಪತಿತ ಪಾವನರಲ್ಲ. ಅನೇಕ ಚಿತ್ರಗಳಿವೆ. ಯಾರೂ ಪತಿತ ಪಾವನರಲ್ಲ. ಯಾವುದೇ ದೇವಿ ಇತ್ಯಾದಿ ಯಾರಿಗೆ ಶರೀರವಿದೆಯೋ ಅವರಿಗೆ ಪತಿತ ಪಾವನರೆಂದು ಹೇಳೋದಿಲ್ಲ. 6-8 ಭುಜಗಳುಳ್ಳ ದೇವಿಯರನ್ನು ಮಾಡಿಸುತ್ತಾರೆ. ಎಲ್ಲವೂ ತಮ್ಮ ಬುದ್ಧಿಯಿಂದ ಇವರು ಯಾರಾಗಿದ್ದಾರೆ ಎಂಬುದನ್ನಂತೂ ತಿಳಿದುಕೊಂಡಿಲ್ಲ. ಇವರು ಪತಿತ ಪಾವನ ತಂದೆಯ ಸಂತಾನರು, ಸಹಯೋಗಿಗಳಾಗಿದ್ದಾರೆಂದು ಯಾರಿಗೂ ಗೊತ್ತಿಲ್ಲ. ನಿಮ್ಮ ರೂಪವಂತೂ ಸಾಧಾರಣವಾಗಿದೆ. ಈ ಶರೀರವೂ ವಿನಾಶವಾಗ್ತದೆ. ನಿಮ್ಮ ಚಿತ್ರಗಳು ಉಳಿತವೆ ಎಂದಲ್ಲ, ಎಲ್ಲವೂ ಸಮಾಪ್ತಿಯಾಗ್ತದೆ. ವಾಸ್ತವದಲ್ಲಿ ದೇವಿಯರು ನೀವಾಗಿದ್ದೀರಿ. ಸೀತಾದೇವಿ ಅಥವಾ ಇಂತಹ ದೇವಿ ಎಂದು ಹೆಸರನ್ನಿಡುತ್ತಾರೆ. ರಾಮ ದೇವತಾ ಎಂದು ಹೇಳೋದಿಲ್ಲ. ಇಂತಹ ದೇವಿ ಅಥವಾ ಶ್ರೀಮತಿ ಎಂದು ಹೇಳ್ತಾರೆ. ಆದರೆ ಇದು ತಪ್ಪಾಗಿದೆ. ಈಗ ಪಾವನರಾಗಲು ಪುರುಷಾರ್ಥ ಮಾಡಬೇಕಾಗಿದೆ. ಪತಿತರಿಂದ ಪಾವನರನ್ನಾಗಿ ಮಾಡಿ ಎಂದು ನೀವು ಹೇಳ್ತೀರಿ. ಲಕ್ಷ್ಮೀನಾರಾಯಣರನ್ನಾಗಿ ಮಾಡಿ ಎಂದು ಹೇಳೋದಿಲ್ಲ. ಪತಿತರಿಂದ ಪಾವನರನ್ನಾಗಿ ತಂದೆಯೇ ಮಾಡ್ತಾರೆ. ನರನಿಂದ ನಾರಾಯಣನನ್ನಾಗಿಯೂ ಅವರೇ ಮಾಡ್ತಾರೆ. ಪತಿತ ಪಾವನನೆಂದು ನಿರಾಕಾರನಿಗೆ ಹೇಳ್ತಾರೆ. ಸತ್ಯನಾರಾಯಣನ ಕಥೆಯನ್ನು ತಿಳಿಸುವವರು ಮತ್ತೆ ಬೇರೆಯದನ್ನಾಗಿ ತೋರಿಸಿದರೆ ಬಾಬಾ ಸತ್ಯನಾರಾಯಣನ ಕಥೆಯನ್ನು ಹೇಳಿ ಅಮರರನ್ನಾಗಿ ಮಾಡಿ, ನರನಿಂದ ನಾರಾಯಣನನ್ನಾಗಿ ಮಾಡಿ ಎಂದು ಹೇಳೋದಿಲ್ಲ. ಕೇವಲ ಬಂದು ಪಾವನರನ್ನಾಗಿ ಮಾಡಿ ಎಂದು ಹೇಳ್ತಾರೆ.
ತಂದೆಯೇ ಸತ್ಯನಾರಾಯಣನ ಕಥೆಯನ್ನು ತಿಳಿಸಿ ಪಾವನರನ್ನಾಗಿ ಮಾಡ್ತಾರೆ. ಮತ್ತೆ ನೀವು ಅನ್ಯರಿಗೂ ಸತ್ಯ ಕಥೆಯನ್ನು ತಿಳಿಸ್ತೀರಿ. ಮತ್ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ನೀವೇ ತಿಳಿದುಕೊಂಡಿದ್ದೀರಿ. ಭಲೆ ನಿಮ್ಮ ಮನೆಯಲ್ಲಿ ಮಿತ್ರ ಸಂಬಂಧಿಗಳು, ಸಹೋದರ ಸಹೋದರಿ ಮೊದಲಾದವರಿದ್ದಾರೆ, ಆದರೆ ಅವರೂ ಸಹ ತಿಳಿದುಕೊಂಡಿಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು. ಸ್ವಯಂವನ್ನು ಶ್ರೇಷ್ಠ ಮಾಡಿಕೊಳ್ಳಲು ತಂದೆಯ ಯಾವ ಶ್ರೀಮತ ಸಿಗುತ್ತದೆಯೋ ಅದರಂತೆಯೇ ನಡೆಯಬೇಕು. ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ. ಆಹಾರ, ಪಾನೀಯ, ಚಲನೆ ಎಲ್ಲವೂ ರಾಯಲ್ ಆಗಿರಬೇಕು. ಒಬ್ಬರು ಮತ್ತೊಬ್ಬರನ್ನು ನೆನಪು ಮಾಡಬಾರದು, ಆದರೆ ಗೌರವವನ್ನು ಖಂಡಿತ ಕೊಡಬೇಕಾಗಿದೆ. ಪಾವನರಾಗುವ ಪುರುಷಾರ್ಥ ಮಾಡಬೇಕು ಮತ್ತು ಮಾಡಿಸಬೇಕಾಗಿದೆ. ವರದಾನ. ನೀರಸ ವಾತಾವರಣದಲ್ಲಿಯೂ ಖುಷಿಯ ಹೊಳಪಿನ ಅನುಭವ ಮಾಡುವಂತಹ ಎವರ್ ಹ್ಯಾಪಿ ಭವ. ಎವರ್ ಹ್ಯಾಪಿ ಅರ್ಥಾತ್ ಸದಾ ಖುಷಿಯ ವರದಾನ ಯಾವ ಮಕ್ಕಳಿಗೆ ಪ್ರಾಪ್ತಿಯಾಗಿದೆ ಅವರಿಗೆ ದುಃಖದ ಅಲೆಯನ್ನು ಉತ್ಪನ್ನ ಮಾಡುವಂತಹ ವಾತಾವರಣದಲ್ಲಿ, ನೀರಸ ವಾತಾವರಣದಲ್ಲಿ, ಅಪ್ರಾಪ್ತಿಯ ಅನುಭವ ಮಾಡಿಸುವಂತಹ ವಾತಾವರಣದಲ್ಲಿಯೂ ಸದಾ ಖುಷಿಯಾಗಿರ್ತಾರೆ ಮತ್ತು ತಮ್ಮ ಖುಷಿಯ ಹೊಳಪಿನಿಂದ ದುಃಖ ಮತ್ತು ಉದಾಸಿಯ ವಾತಾವರಣವನ್ನು ಈ ರೀತಿ ಪರಿವರ್ತನೆ ಮಾಡ್ತಾರೆ. ಹೇಗೆ ಸೂರ್ಯ ಅಂಧಕಾರವನ್ನು ಪರಿವರ್ತನೆ ಮಾಡ್ತಾನೆ. ಅಂಧಕಾರದ ಮಧ್ಯ ಬೆಳಕನ್ನು ಮೂಡುವುದು, ಅಶಾಂತಿಯೊಳಗೆ ಶಾಂತಿಯನ್ನು ತರುವುದು, ನೀರಸ ವಾತಾವರಣದಲ್ಲಿ ಖುಷಿಯ ಹೊಳಪನ್ನು ತರುವುದು, ಇದಕ್ಕೆ ಹೇಳಲಾಗುವುದು ಎವರ್ ಹ್ಯಾಪಿ. ವರ್ತಮಾನ ಸಮಯ ಈ ಸೇವೆಯ ಅವಶ್ಯಕತೆ ಇದೆ. ಸುವಾಕ್ಯ. ಅಶರೀರಿ ಅವರೇ ಆಗಿದ್ದಾರೆ ಯಾರಿಗೆ ಶರೀರದ ಯಾವುದೇ ಆಕರ್ಷಣೆ ತನ್ನ ಕಡೆ ಆಕರ್ಷಿತ ಮಾಡೋದಿಲ್ಲ. ಅವ್ಯಕ್ತ ಸೂಚನೆ. ಈಗ ಸಂಪನ್ನ ಅಥವಾ ಕರ್ಮಾತೀತರಾಗುವುದರಲ್ಲಿ ತತ್ಪರರಾಗಿರಿ. ಕರ್ಮಾತೀತದ ಅರ್ಥ ಕರ್ಮದಿಂದ ಅತೀತರಾಗುವುದಲ್ಲ, ಕರ್ಮದಿಂದ ಭಿನ್ನರಲ್ಲ, ಕರ್ಮದ ಬಂಧನದಿಂದ ಭಿನ್ನ. ಇದಕ್ಕೆ ಹೇಳಲಾಗ್ತದೆ ಕರ್ಮಾತೀತ. ಕರ್ಮಯೋಗದ ಸ್ಥಿತಿ ಕರ್ಮಾತೀತ ಸ್ಥಿತಿಯ ಅನುಭವ ಮಾಡಿಸ್ತದೆ. ಇದೇ ಕರ್ಮಯೋಗಿ ಸ್ಥಿತಿ ಅತಿ ಪ್ರಿಯ ಮತ್ತು ಭಿನ್ನ ಸ್ಥಿತಿಯಾಗಿದೆ. ಇದರಿಂದ ಯಾರೇ ಎಷ್ಟೇ ದೊಡ್ಡ ಕಾರ್ಯ ಪರಿಶ್ರಮದ್ದಾಗಿರಲಿ, ಆದರೆ ಈ ರೀತಿ ಅನಿಸ್ತದೆ ಕೆಲಸ ಮಾಡುತ್ತಿಲ್ಲ, ಆದರೆ ಆಟವಾಡುತ್ತಿದ್ದೇವೆ. ಇಂದಿನ ಮುರಳಿಯ ಪ್ರಶ್ನೋತ್ತರ. ಯಾವ ಮುಖ್ಯ ವಿಶೇಷತೆಯ ಕಾರಣ ಕೇವಲ ದೇವತೆಗಳಿಗೆ ಮಾತ್ರವೇ ಪೂಜ್ಯರೆಂದು ಹೇಳಬಹುದು? ದೇವತೆಗಳ ವಿಶೇಷತೆ ಏನೆಂದರೆ ಅವರು ಎಂದೂ ಯಾರನ್ನೂ ನೆನಪು ಮಾಡೋದಿಲ್ಲ. ತಂದೆಯನ್ನಾಗಲಿ ಯಾರದ್ದೇ ಚಿತ್ರಗಳನ್ನಾಗಲಿ ನೆನಪು ಮಾಡೋದಿಲ್ಲ. ಆದ್ದರಿಂದ ಅವರಿಗೆ ಪೂಜ್ಯರೆಂದು ಹೇಳ್ತಾರೆ. ಅಲ್ಲಿ ಸುಖವೇ ಸುಖವಿರ್ತದೆ. ಆದ್ದರಿಂದ ಯಾರನ್ನೂ ನೆನಪು ಮಾಡುವ ಅವಶ್ಯಕತೆ ಇಲ್ಲ. ನೀವೀಗ ಒಬ್ಬ ತಂದೆಯ ನೆನಪಿನಿಂದ ಇಂತಹ ಪೂಜ್ಯರು ಪಾವನರಾಗ್ತಿರಿ. ನಂತರ ಸತ್ಯಯುಗದಲ್ಲಿ ನೆನಪು ಮಾಡುವ ಅವಶ್ಯಕತೆಯೇ ಇರೋದಿಲ್ಲ. ಒಳ್ಳೆಯದು. ಓಂ ಶಾಂತಿ.